ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ದ್ವಿತೀಯ ಭಾಷೆ SSLC ಮಕ್ಕಳಿಗೆ ಅನುಕೂಲವಾಗಲಿ ಸರಳವಾಗಲಿ ಅಂತ ಹೇಳಿ ನನ್ನದೇ ಮೆಥಡನ್ನು ಬಳಸಿ ಕವಿ ಪರಿಚಯವನ್ನು ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದು ಚಿಕ್ಕ ನಂಬರಿಂದ ದೊಡ್ಡ ನಂಬರ್ಗೆ ನಿಮಗೆ ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಿದ್ರೆ ಅದರ ಮಾಹಿತಿ ಸಿಗುತ್ತೆ ನಿಮಗೆ. ಲಾಸ್ಟ್ ಸೆಷನ್ನಲ್ಲಿ ನಾನು 04 ಕುವೆಂಪು, 18 ಗೋಪಾಲಕೃಷ್ಣ ಅಡಿಗ ಅವರ ಪರಿಚಯವನ್ನು ನಾನು ವಿವರವಾಗಿ ಹೇಳಿದ್ದೆ. ಅದರ ಮುಂದುವರೆದ ಭಾಗವಾಗಿ 1926 ನೆಕ್ಸ್ಟ್ ನಂಬರು GS ಶಿವರುದ್ರಪ್ಪ, 1931 ಹಾಮನಾಯಕ್, 1935 ಆರಾಮಿತ್ರ, ಇವರ ಒಂದು 3 ಜನ ಕವಿಗಳ ಮಾಹಿತಿಯನ್ನು ಇಟ್ಕೊಂಡು ನಿಮ್ಮ ಮುಂದೆ ಇವತ್ತು ನಾನು ಬಂದಿದ್ದೀನಿ. ತಡ ಮಾಡೋದು ಬೇಡ, ಬನ್ನಿ. ಚಿತ್ರಗಳ ಸಮೇತ ಮಕ್ಕಳೇ ನೋಡಿ, ನಾನೊಂದು ಹೈಲೈಟ್ ಮಾಡಿ ತೋರಿಸ್ತೀನಿ ನೋಡಿ, ನಿಮ್ಗೆ ಗೊತ್ತಾಗ್ತಾ ಇದೆ. ಈ ಚಿತ್ರಗಳ ಸಮೇತ ನಾವೇನು ಮಾಡಬೇಕು, ಇವತ್ತು ಕಲಿತಾ ಹೋಗಬೇಕು. ಯಾರ್ಯಾರ್ದು ಅಂತ ನಿಮಗೆ GS ಶಿವರುದ್ರಪ್ಪ, ಹಾಮನಾಯಕ್, ಆರಾಮಿತ್ರ, ಇವ್ರ ಕವಿ ಪರಿಚಯ ನೋಡೋಣ. ಫಸ್ಟ್ GS ಶಿವರುದ್ರಪ್ಪನವರ ಮಾಹಿತಿ ಬರುತ್ತೆ, ನೋಡ್ತಾ ಇರಿ. ಎಸ್, ಓಕೆ. 1926 ಆ ನಂಬರು ಆ ಕಡೆ ಈ ಕಡೆ ಕದಲ್ತಾ ಇದೆಯಲ್ಲ, ಅದನ್ನೇ ನೋಡಿ. ಅಂದರೆ 1926 ಯಾರ್ದು GS ಶಿವರುದ್ರಪ್ಪನವ್ರು ಬಂದೇ ಬರ್ತಾರೆ. ಈ ಸೂರಿನ ಶಿವರುದ್ರಪ್ಪ, ಈ ಸೂರು ಈ ಕಡೆಯಿಂದ ಆ ಕಡೆ ಹೋಗಿ ಕುತ್ಕೊಂತು, ಇರಲಿ. 1926 ಆ ಕಡೆ ಈ ಕಡೆ ಹೋಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆ, ಜೋಗ ಜಲಪಾತ ಹರಿಯತಕ್ಕಂಥ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ. ಕುವೆಂಪು ಅವ್ರದ್ದು ಅದೇ, GS ಶಿವರುದ್ರಪ್ಪನವ್ರದ್ದು ಕೂಡ ಅದೇ ಆಗುತ್ತೆ. ನೋಡಿ ಬಂದರು ಚಿತ್ರದಲ್ಲಿ ನಮ್ಮ ರಾಷ್ಟ್ರಕವಿ GS ಶಿವರುದ್ರಪ್ಪನವ್ರು ನೋಡ್ತಾ ಇದ್ದೀವಿ ನಾವು. ಶಿಕಾರಿಪುರದಲ್ಲಿ ಜನಿಸ್ತಾರೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು. ಈ ಸೂರಿನ ಶಿವರುದ್ರಪ್ಪ. ಈ ಶ್ರೀಯುತರು ತಮ್ಮ ಲೇಖನಿಯಿಂದ ಬರೆದಂತಹ ಅತಿ ಅದ್ಭುತವಾದ ಕೃತಿಗಳು, ಕವನಗಳು ನಿಮ್ಮ ಮುಂದೆ ಬರ್ತಾ ಇದೆ. ಈ ಕಡೆ ನೋಡಿ ಮಕ್ಕಳೇ, ಮಾಸ್ಕೋದಲ್ಲಿ 22 ದಿನ, ರಷ್ಯಾ ಕ್ಯಾಪಿಟಲ್ ಸಿಟಿ ಮಾಸ್ಕೋ, ಅಲ್ಲಿ 22 ಈ ಪ್ರವಾಸ ಕಥನ. ಆ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡಿ ನೋಡಿ, ಮಾಸ್ಕೋದಲ್ಲಿ 22 ದಿನ ಡೌನ್ ಆಯಿತು. ಆ ಚಿತ್ರ ಇದೆಯಲ್ಲ, ಅದು ಮಾಸ್ಕೋ, ರಷ್ಯಾದ ರಾಜಧಾನಿ. ಅಲ್ಲಿ ಅವರು ಪ್ರವಾಸ ಹೋದಾಗ ಒಂದು 22 ದಿನ ಅಲ್ಲಿ ಸ್ಟೇ ಮಾಡಿದ್ರ, ಬಿಡಾರ ಹೂಡಿದ್ರ, ತಂಗಿದ್ರ, ಇದ್ರ ಬಗ್ಗೆ ಅವ್ರಿಗೆ ಅನುಭವಗಳನ್ನು ಪ್ರವಾಸ ಕಥನದಲ್ಲಿ ಬರೆದಿರ್ತಕ್ಕಂಥ ವಿಷಯ ಇದೆ. ಹಾಗಾಗಿ ಮಾಸ್ಕೋದಲ್ಲಿ 22 ದಿನ. ಅನಾವರಣ, ಇದು ಒಂದು ಅದ್ಭುತವಾದ ಶ್ರೀಯುತರ ಕೃತಿಗಳು. ಮುಂದೆ ನೋಡೋಣ ಮಕ್ಕಳೇ. ಇಲ್ಲಿ ನೋಡಿ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ದೀಪದ ಹೆಜ್ಜೆ, ದೀಪಾವಳಿ ಹಬ್ಬದ ದಿವಸ ಈ ಒಂದು ಬೆಳಕನ್ನು ನಾವು ನೋಡ್ತೀವಿ. ದೀಪದ ಹೆಜ್ಜೆ. ಇನ್ನೊಂದು ಈವ್ನಿಂಗ್ ಟ್ರಾವೆಲ್ ಮಾಡ್ತಾ ಇರೋದು, ಸಂಜೆಯ ದಾರಿ ಅಂತ. ಈವ್ನಿಂಗ್ 6, 5:30, 6:30 ಆ ಟೈಮಲ್ಲಿ ಹೋಗ್ತಾ ಇರ್ತಕ್ಕಂಥ ರಸ್ತೆ ಅಂತ ಆ ಕೃತಿ ಹೆಸರು ಆ ಥರ ಇದೆ. ಅದಕ್ಕೆ ನಾನು ಇದನ್ನು ಚಿತ್ರವನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ. ದೀಪದ ಹೆಜ್ಜೆ, ದೀಪ ಬೆಳಗ್ದಂಗೆ ಆಯಿತು ನಮ್ಮ ಹೃದಯದಲ್ಲಿ. ಸಂಜೆಯ ದಾರಿ, ಸಂಜೆಯ ದಾರಿ, ಇದು ಕೂಡ ಒಂದು ಅತಿ ಅದ್ಭುತವಾದ ಕೃತಿ ಶ್ರೀಯುತರಿಂದ ರಚನೆಯಾಗಿದೆ. ನೆಕ್ಸ್ಟ್ ನೋಡೋಣ. ಸೌಂದರ್ಯ ಸಮೀಕ್ಷೆ, ಬ್ಯೂಟಿ, ಸೌಂದರ್ಯ ಸಮೀಕ್ಷೆಗಳಂದರೆ ಮನೆ ಮುಂದೆ ಹೋಗಿ ಅಂಕಿಅಂಶಗಳನ್ನು ತಗೊತಾರಲ್ವಾ, ಈ ಜಾತಿಗೆ ಗಣತಿ ಆಗಿರ್ಬೋದು, ಜನಸಂಖ್ಯೆದಾಗಿರ್ಬೋದು, ಆ ಥರನೇ ಅಂದ್ಕೊಳ್ಳಿ. ಸಮೀಕ್ಷೆ ಅಂದರೆ ಬ್ಯೂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೋ ಒಂದು ಕೃತಿಯನ್ನು ಶ್ರೀಯುತರು ಬರೆದಿದ್ದಾರೆ ಅನ್ನೋದು ನಿಮ್ಮ ಮುಂದೆ ನನ್ನ ಅನಿಸಿಕೆಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ GS ಶಿವರುದ್ರಪ್ಪನವರಿಗೆ. ಕಾವ್ಯಾರ್ಥ ಚಿಂತನಾ ಕೃತಿಗೆ ನೋಡಿ, ಕಾವ್ಯಾರ್ಥ ಚಿಂತನಾ ಕೃತಿಗೆ ಆ ಸಿಂಬಲ್ಲು, ಕಾವ್ಯ ಅಂದರೆ ಬರೆಯೋದಲ್ವ, ಚಿಂತನೆ ಅಂದರೆ ಇಲ್ಲಿಂದ ತಗೊಳೋದು. ಕಾವ್ಯಾರ್ಥ ಚಿಂತನಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ನೋಡಿ. ಎಸ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ಕಾವ್ಯಾರ್ಥ ಚಿಂತನಾ ಕೃತಿಗೆ. ಇದು ನಮ್ಮ GS ಶಿವರುದ್ರಪ್ಪನವರ ಒಂದು ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ ನಾನು ಕೊಟ್ಟಿದ್ದೀನಿ. ಮುಂದಕ್ಕೆ ಹೋದರೆ ಹಾಮನಾಯಕ್ ಅವ್ರ ಚಿತ್ರದಲ್ಲಿದೆ. 1931 ನಂಬರ್ಸು ಆ ಕಡೆ ಈ ಕಡೆ ಶೇಕ್ ಆಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು. ನೋಡಿದ್ರ, ಕುವೆಂಪು ಅವರು ಇದೆ ಒಂದು, ಮತ್ತು ಹಾಮನಾಯಕ್ ಅವರು ಇದೆ. ಆದರೆ GS ಶಿವರುದ್ರಪ್ಪನವರು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು. ಇವರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು. ಎಲ್ಲಿ ಬರುತ್ತೆ ನೋಡೋಣ ಸ್ಥಳ? ಹಾಮನಾಯಕ್ ಶಿವಮೊಗ್ಗ ಜಿಲ್ಲೆ. ಜೋಗ ಜಲಪಾತ ನೋಡಿ, ಮೈ ದುಂಬಿ ಹರಿತಾ ಇದೆ ಈಗ. 1931
ಶಿವಮೊಗ್ಗ ಜಿಲ್ಲೆ ತೋರಿಸ್ತಾ ಇದ್ದೀನಿ. ಈಗ ಹಾರೋ ಗದ್ದೆ ಬಂತು. ಚಿತ್ರ ತೋರಿಸ್ತೀನಿ ನೋಡಿ ಕುತೂಹಲವಾಗಿ. ನೋಡಿ ಹೈ ಜಂಪ್ ನೋಡಿ. ಹಾರೋದಲ್ವಾ, ಫ್ಲೈ, ಹಾರೋದು. ಹಾರೋ ಗದ್ದೆಯ ಹಾಮನಾಯಕ, ಹಾರೋ ಗದ್ದೆಯ ಹಾಮನಾಯಕ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಹಾರೋ ಗದ್ದೆ 1931 ಹಾಮನಾಯಕರವರ ಒಂದು ವಿವರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಹಾರೋ ಗದ್ದೆ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ನೋಡಿ, ಎಲ್ಲ ಸಾ ಅಕ್ಷರಗಳಿಂದನೇ ರಚನೆ ಆಗಿರ್ತಕ್ಕಂತಹ ಕೃತಿಗಳನ್ನು ಬರೆದಿದ್ದಾರೆ ಸನ್ಮಾನ್ಯರು. ಸಾ ನೋಡಿ, ಸಂಪ್ರತಿ, ಸಲ್ಲಾಪ, ಸೂಲಂಗಿ, ಸ್ವಗತ. ಅದಕ್ಕೆ ಎಲ್ಲ ಸಾ ಅಂತ ಮೇಲ್ಗಡೆ ನಾನು ತೋರಿಸಿದ್ದು. ಸಂಪ್ರತಿ, ಸಲ್ಲಾಪ, ಸೂಲಂಗಿ, ಸ್ವಗತ, ಇದು ಇವರ ವಿಶೇಷತೆ. ಮೋಸ್ಟ್ಲಿ ಸಾ ಅನ್ನ ಬಿಟ್ಟು ಹಾಮನಾಯಕರು ಬೇರೆ ಕಡೆ ಯೋಚನೆ ಮಾಡ್ದಂಗೆ ಇಲ್ಲ ಅನಿಸುತ್ತೆ. ಎಲ್ಲ ಸಾ ಅಕ್ಷರವನ್ನು ಇಟ್ಕೊಂಡು ಕಂಪ್ಲೀಟಾಗಿ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಸಂಪ್ರತಿ, ಸಲ್ಲಾಪ, ಸೂಲಂಗಿ, ಸ್ವಗತ, ಇದು ಶ್ರೀಯುತರು ಬರೆದಿರ್ತಕ್ಕಂಥ ಕೃತಿಗಳು. ಸಾ ಇಂದ ಜ್ಞಾಪಕ ಇಟ್ಕೊಂಡ್ಬಿಡಿ. ಸಂಪ್ರತಿ ಅನ್ನೋ ಅಂಕಣ ಬರಹ ಇದೆಯಲ್ಲ, ಗುರುರಾಜ್ ಕರ್ಜಗಿ ಅವ್ರದ್ದು ಕರುಣಾಳು ಬಾ ಬೆಳಕೆ ಇದೆಯಲ್ಲ, ಆ ಥರ ಸಂಪ್ರತಿ ಎಂಬ ಅಂಕಣ ಬರಹಕ್ಕೆ ಇವ್ರಿಗೂ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಇದು ಕೂಡ ಶ್ರೀಯುತರ ಬತ್ತಳಿಕೆಯಲ್ಲಿದೆ. ಅಂದರೆ ಅದು ವಿವರವಾಗಿ ನಾವು ತಿಳ್ಕೊಂಡಾಗ ನಮಗೆ ಇದನ್ನ ಅನಿಸ್ತಾ ಇದೆ, ಅವರ ಒಂದು ಪ್ರಶಸ್ತಿ. 1935 ಅಕ್ಕಿ ಬಂತು, ಸೋನಾ ಮಸೂರಿ ಅಕ್ಕಿ. 1935 ಮಂಡ್ಯ ಜಿಲ್ಲೆ ಆರಾಮಿತ್ರ, ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ. 1935 ಅಲ್ಲೋಗಿ ಸೇರ್ಬೇಕಲ್ವ ಅದು. ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು, ಅದೇ ನೋಡಿ, ಅಕ್ಕಿ ಅಂದರೆ ಊಟ, ಪಲಾವು ಅಥವಾ ಯಾವುದೇ ಒಂದು ಬಾತು. ಅಕ್ಕಿ ಹೆಬ್ಬಾಳಿನ ಆರಾಮಿತ್ರ, ಅಕ್ಕಿ ಹೆಬ್ಬಾಳಿನ ಆರಾಮಿತ್ರ, ರಾಗವಾಗಿ ಹೇಳಿದ್ರೆ 1935. ಎಸ್, ಮಂಡ್ಯ ಸಕ್ಕರೆಯ ನಾಡು. ಅಕ್ಕಿ ಹೆಬ್ಬಾಳು, ಮೇಲ್ಗಡೆ ಅಕ್ಕಿ ಇದೆ, ಹೆಬ್ಬಾಳು ಕೆಳಗಡೆ ಇದೆ. ನೀವೇ ಅರ್ಥ ಮಾಡ್ಕೊಬೇಕು, ನೀವೇ ಇಲ್ಲಿಂದ ಗ್ರಹಿಸಬೇಕು. ಕೃತಿಗಳು ನೋಡೋಣ ಮಕ್ಕಳೇ. ಹೆಬ್ಬಾಳು, ಓಕೆ. ಏನೋ ರಂಪದಲ್ಲಿ ಮರದ ಪೀಸನ್ನು ಕೊಯ್ತಾರ ಸಿಂಬಲ್ ಇದೆ. ಇದಕ್ಕೂ ಅದಕ್ಕೆ ಏನು ಸಂಬಂಧ ನನ್ನ ಲೆಕ್ಕದಲ್ಲಿ? ಒಂದು ಕವಿಗಳ ಬೆನ್ನೇರಿ ಮೇಲ್ಗಡೆ ಇರೋದು, ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ, ಅದು ಬೇರೆ. ಕವಿಗಳ ಬೆನ್ನೇರಿ ಇದಕ್ಕೆ ಸಂಬಂಧಪಟ್ಟಿದ್ದು ನೋಡಿ. ನಾನೇಕೆ ಕೊರೆಯುತ್ತೇನೆ, ಅದಕ್ಕೆ ಆ ರಂಪ ತಗೊಂಡು ಸರ್ರ ಅಂತ ಸೌಂಡ್ ಮಾಡ್ತಾ ಇರೋದು. ಫಸ್ಟು ಕವಿಗಳ ಬೆನ್ನೇರಿ, ಬೆನ್ನನ್ನು ಪ್ಲಸ್ ಏರಿ, ಬೆನ್ನೇರಿ ಕ್ರಿಯಾ ಸಮಾಸ. ನಾನು ಏಕೆ ಕೊರೆಯುತ್ತೇನೆ, ಇದು ಅವರ ಮತ್ತೊಂದು ಅದ್ಭುತವಾದ ಕೃತಿ, ಆರಾಮಿತ್ರ ಅವ್ರದ್ದು. ಎಸ್ ಅಲ್ಲೋಗಿ ಸೇರ್ಕೊಂತ ನೋಡಿ. ಮಹಾಭಾರತದ ಪಾತ್ರ ಸಂಗತಿಗಳು: ಅರ್ಜುನ, ದುರ್ಯೋಧನ, ಭೀಷ್ಮ, ದ್ರೋಣ, ಕೃಷ್ಣ. ಗೊತ್ತಿಲ್ಲ ಅಂದ್ರೆ ನೋಡಿ, ಒಂದು ಮಹೋನ್ನತ ಕೃತಿ ನೋಡಿ ಮಕ್ಕಳೇ. ಮಹಾಭಾರತದ ಪಾತ್ರ ಸಂಗತಿಗಳು ಇವರ ಕೈಯಿಂದ ರಚನೆಯಾದ ಮತ್ತೊಂದು ಅಮೋಘವಾದ ಒಂದು ಕೃತಿ. ಒಳನೋಟಗಳು ಅನ್ನೋದು ಇನ್ನೊಂದು ಕೃತಿ. ಅಂದರೆ ಕವಿಗಳ ಬೆನ್ನೇರಿ, ನಾನೇಕೆ ಕೊರೆಯುತ್ತೇನೆ, ಮತ್ತೆ ಒಳನೋಟಗಳು, ಮಹಾಭಾರತದ ಪಾತ್ರ ಸಂಗತಿಗಳು, ಅದೇ 4-5 ಪಾತ್ರಗಳನ್ನು ಹೇಳಿದಲ್ವ ಅದು. ಇದು ಶ್ರೀಯುತರ ಅದ್ಭುತವಾದ ಕೃತಿಗಳು. ಇದನ್ನ ನೋಡಿ ಮಕ್ಕಳೇ, ಇವ್ರಿಗೆ ಪ್ರಶಸ್ತಿ ಸಿಂಪಲ್ ಆಗಿ ಒಂದು ಹಾಕಿದ್ದೀನಿ ನಾನು. ಇಲ್ಲಿ ನೋಡಿ, ಆ ಕಾರ್ಟೂನಲ್ಲಿ ಇಬ್ರು ಏನು ಆ ನಗು, ಆ ಸಂತೋಷ, ಆನಂದ, ಕಾವ್ಯ ಪ್ಲಸ್ ಆನಂದ ಈಸ್ ಈಕ್ವಲ್ ಟು ಕಾವ್ಯಾನಂದ, ಆ ಪ್ಲಸ್ ಆ ಈಸ್ ಈಕ್ವಲ್ ಟು ಆ ಸವರ್ಣ ದೀರ್ಘ ಸಂಧಿ. ಇವರು ಶ್ರೀಯುತರಿಗೆ ಪ್ರಶಸ್ತಿ ಬಂದು ಕಾವ್ಯ ಆನಂದ ಪ್ರಶಸ್ತಿ. ಅದಕ್ಕೆ ನಾನು ಆ ನಗುವಿನ ಚಿತ್ರವನ್ನು ಹಾಕಿ ನಿಮ್ಮನ್ನು ಸಂತೋಷ ಪಡಿಸ್ಬೇಕು, ನಿಮ್ಮ ಮನಸ್ಸನ್ನು ಅಂತ ಹೇಳಿ ನಾನು ಈ ಒಂದು ಇಮೇಜನ್ನು ಹಾಕಿದ್ದೀನಿ. ನಾನು ಇವರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿ ಕಾವ್ಯಾನಂದ ಪ್ರಶಸ್ತಿ. ಅದಕ್ಕೆ ಇದಾವೆ ಅವರಿಗೆ. ಅದರಲ್ಲಿ ನಿಮಗೆ ಗೊತ್ತಾಗಬೇಕಲ್ಲ, ಸವರ್ಣ ದೀರ್ಘ ಸಂಧಿ ಮತ್ತು ಸಂತೋಷದಲ್ಲಿ ನಿಮ್ಮ ಮನಸ್ಸು ತೇಲಾಡಬೇಕಲ್ಲ ಆರಾಮಿತ್ರ ಅವ್ರ ಪ್ರಶಸ್ತಿ ಬಗ್ಗೆ. ಇದು ಆರಾಮಿತ್ರ ಅವರ ಒಂದು ಪರಿಚಯ. ಥ್ಯಾಂಕ್ ಯು. ಇಷ್ಟೊತ್ತು ನೀವು ವಾಚ್ ಮಾಡಿದ್ದೀರಾ. GS ಶಿವರುದ್ರಪ್ಪನವರು ಮತ್ತು ಹಾಮನಾಯಕು ಮತ್ತು ಆರಾಮಿತ್ರ ಅವರನ್ನು ನಾನು ಈ ಸೆಷನ್ನಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ಮುಂದಿನ ಸೆಷನ್ನಲ್ಲಿ ಇನ್ನು ಉಳಿದಿರ್ತಕ್ಕಂಥ ಕವಿಗಳ ಬಗ್ಗೆ,
ಅವರ ಒಂದು ಸ್ಥಳ ಕಾಲಕೃತಿಗಳನ್ನು ನಾನು ನಿಮ್ಮ ಜೊತೆ ಮಾಹಿತಿ ಹಂಚ್ಕೊತೀನಿ. ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಯಾರನ್ನ ಅದನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಯೂಟ್ಯೂಬ್ ಚಾನಲ್ ಬೆಳೆಯೋದಕ್ಕೆ ನೀವು ಕಾರಣ ಆಗಿ ಆಂಜನೇಯನ ಬಾಲ ಎಷ್ಟು ಉದ್ದಕ್ಕೆ ಬೆಳೀತೋ ಯೂಟ್ಯೂಬ್ ಚಾನಲನ್ನು ಹಾಗೆ ಬೆಳೆಸ್ತೀರಾ. ನೀವು ಬೆಳೆಸಿದ್ರೆ ಮಾತ್ರ, ಇಲ್ಲಾಂದರೆ ಇದು ನಿಂತ ನೀರಾಗುತ್ತೆ. ದಯಮಾಡಿ ಹರಿಯೋ ನೀರನ್ನು ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಒಬ್ಬವನಾದ ಮಂಜುನಾಥ್ ಮಾಡುವ. ನಮಸ್ತೆ. ಥ್ಯಾಂಕ್ ಯು.